ಏನ್ ಮಗಳೇ ಸ್ಟೈಲ್ ಆಗಿ ಡ್ರೆಸ್ ಮಾಡ್ಕೊಂಡು ಸ್ಕೂಲ್ ಹೊರಟ್ಬಿಟ್ಟಿದ್ಯಾ? ಹುಷಾರಾಗಿ ಹೋಗು. ಯು ಸ್ಟಡಿ ವೆಲ್, ಬಿಕಮಿಂಗ್ ಗ್ರಾಜುಯೇಟ್ ವೆಲ್. ದಿಸ್ ಮಾಮಸ್ ಅನ್ ಈಕ್ವಲ್ ಸ್ಟಡಿಂಗು. ಅಯ್ಯೋ ದಯವಿಟ್ಟು ಇಂಗ್ಲಿಷ್ ಮಾತಾಡ್ಬೇಡ ಅಣ್ಣ, ನಾನ್ ಕಲ್ತಿರೋದು ಮರ್ತು ಹೋಗುತ್ತೆ. ನೀನೇ ಅಲ್ವೇನಮ್ಮ ನಾನು ಹೇಳ್ಕೊಟ್ಟಿದ್ದು? ನೋಡು, ಸಾಯಂಕಾಲ ಪಾಠಕ್ಕೆ ಬರೋದನ್ನ ಮರಿಬೇಡ. ಓಕೆ ಟೀಚರ್, ತಾವು ದೊಡ್ಡ ಮನ್ಸ್ ಮಾಡಿ ದಯವಿಟ್ಟು ಇಲ್ಲಿಂದ ಕಳ್ಸ್ಕೊಂಡು ರೈಟ್ ಹೇಳ್ತೀರಾ? ಬರ್ತೀನಿ. ಇನ್ನ ಇಲ್ಲೇ ಇದೆಯಾ? ಗುಡ್. ಯಾರೇ ಕೂಗಡಲಿ ಊರೇ ಓರಾಡಲಿ. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಕ್ಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬ ನನ್ನ ಮಕ್ಕಳು. ಯಾವನಾರು ದೇಪ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಮೊದಲು ಇದನ್ನೆಲ್ಲ ಎತ್ತಿ ಒಳಗಿಡ್ಬೇಕು. ಈ ನನ್ನ ಮಗ ಇದನ್ನ ಡಿಕ್ಕಿ ಅನ್ಕೊಂಡ್ಬಿಟ್ಟವನ ಇಲ್ಲ ಹಂದಿ ಗೂಡು ಅನ್ಕೊಂಡ್ಬಿಟ್ಟವನ? ಡಬ್ಬ ನನ್ ಮಕ್ಳ, ನಿಮ್ಮನ್ನ ನಂಬಿ ಗ್ಯಾರೇಜ್ ಬಿಟ್ಬಿಟ್ಟು ಹೋದ್ರೆ ಇಂಜಿನ ಸ್ಪೇರ್ ಪಾರ್ಟ್ ಮಾಡಿಸ್ಬಿಟ್ಟು ಹಿಂಗ್ ಬಿಸಾಕಿದ್ರಲ್ಲ, ಯಾವನಾರು ಕದ್ಕೊಂಡೋಗ್ಬಿಟ್ರೆ ಕಾರ್ ಯಜಮಾನ್ ಏನೋ ಹೇಳಿ ನಾನು ಬುದ್ಧಿ ನಿಮ್ಗೆ ಓದ್ಬಿಡ್ತೀನಿ ನಿಮ್ಗೆ. ಏನೇ ರಿಯಾಕ್ಷನ್ ಮಾಡ್ತಾ ಇಲ್ಲ? ನನ್ ಒಡೆಯಕ್ಕೆ ರೆಡಿ ಆಗ್ಬಿಟ್ರ? ಗಿರಾಕಿ ಗಿರಾಕಿ ಯಾಕೆ ಡೋಸ್ ಬಿಡ್ತಾವನೆ? ಡಬ್ಬ ನನ್ನ ಮಕ್ಕಳ, ನೀವು ರೌಡಿಗಳ ತರ ಆ ತರ ಹಿಡ್ಕೊಂಡು ಪೋಸ್ ಕೊಡೋದು ನೋಡಿದ್ರೆ ಗಿರಾಕಿ ಎದ್ರ ಬಿಡ್ತಾರೆ ಇಳ್ಸಗಳಿಗೆ. ಸ್ವಾಮಿ ಸ್ವಾಮಿ ಸ್ವಾಮಿ, ಇದ್ಯಾಕಿ ಗಿರಾಕಿ ನಾನು ನೋಡಿ ಹಿಂಗೆ ಅದ್ರಕೊಂಡು ಹೋಗ್ಬಿಟ್ಟ? ಏನೇ ಈ ಗ್ರೀಸ್ ಕನ್ನ ನೋಡ್ಬಿಟ್ಟು ಇವನೇನಾದ್ರೂ ಶಿವರಾಸಂದು AK-47 ಅನ್ಕೊಂಡ್ಬಿಟ್ಟ? MAT ಫ್ಯಾಟ್, CAT ಮ್ಯಾಟ್, FAT ರ್ಯಾಟ್. ತಪ್ಪಾಗಿದ್ರೆ ಆಕ್ಟು. ಈ ಕೋಲು ನನ್ನ ಬಾಡಿ ಸೆಟ್ ಆಗಕ್ಕಿಲ್ಲ. ಇನ್ನೊಂದ್ಸರಿ ಹೇಳ್ಬಿಡ್ಲ? MAT. ನನಗೆ ಗೊತ್ತು, ಸುಮ್ನೆ ಬರಿ. ಅಯ್ಯೋ ನೀನೇನಮ್ಮ, ಯಾವ ಗಿರಾಕಿಗಳು ಕಾಸು ಕೊಟ್ಟಿಲ್ಲ, ಅದಕ್ಕೆ ನಾನು ನಿನ್ ಕೊಡಕ್ಕಾಗಿಲ್ಲ. ಅದಕ್ಕೆ ಮಮ್ಮತ್ತ ಮಾಡ್ಕೊಂಡಿದ್ಯಾ ಆಂಜನೇಯ ತರ ಮುಖನ. ಅಯ್ಯೋ ಯಾಕಮ್ಮ ಕುಂಟ್ತಾ ಇದ್ಯಾ? ಏನಿಲ್ಲ ಅಣ್ಣ, ಇವತ್ ಸ್ಕೂಲ್ ನಲ್ಲಿ ನಮ್ಮ ಮಾಸ್ಟ್ರು ಡ್ರಿಲ್ ಮಾಡ್ಸಿದ್ರು, ಅದಕ್ಕೆ ಕಾಲ್ ತುಂಬಾ ನೋವ್ತಾ ಇದೆ. ಏನು ನಿಮ್ ಮಾಸ್ಟ್ರು ಎರ್ರ ಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟು ಕುಂಟಂಗ್ ಮಾಡಿಸ್ಬಿಟ್ನಾ? ಅಯ್ಯೋ ಕಾಲ್ ತೋರ್ಸಮ್ಮ, ಏನಾಗಿದೆ ನೋಡೋಣ. ಅಯ್ಯೋ ಅಯ್ಯೋ ತುಂಬಾ ನೋವ್ತಾ ಇದೆಯಮ್ಮ. ಏನೋ ನೀನು ನೋವು ಅಂತ ಇದಲ್ಲ, ಹಾಕಿ ಸಿಗ್ತಾ ಇದೆಯಲ್ಲ ಮತ್ತೆ. ಹೌದೌದು, ನೀ ಬೇಗ ಹೋಗಿ ಚೆಂಡು ಬಾಂಬು ತಗೊಂಬಾ. ಅಯ್ಯೋ ಅಣ್ಣ, ಚೆಂಡು ಬಾಂಬ್ ಅಲ್ಲ, ಜಂಡು ಬಾಂಬ್. ಯಾವ್ದೋ ಒಂದ್ ಆಳದ್ ಬಾಂಬು. ಅಲ್ಲ ನನ್ ತಂಗಿ ನಡೆದ್ರೆ ಸವಿತಾಳೆ ಅಂತ ನಾನು ಸಾಕ್ತಾ ಇದ್ರೆ ನಿಮ್ ಡ್ರಿಲ್ ಮಾಡ್ರು ಎರ್ರ ಬಿರ್ರಿ ಡ್ರಿಲ್ ಮಾಡಿಸ್ಬಿಟ್ಟವನಲ್ಲ, ಅವ್ನಿಗೆ ಎಷ್ಟಿರ್ಬೇಕು ಅಹಂಕಾರ. ಈಗ ನಾನು ಅಲ್ಲಿ ಹೋದ್ರೆ ಯೋ ನಿಮ್ಮ ಏನ್ ಡ್ರಿಲ್ ಮಾಡ್ರು ಗಂಡ್ಸಾಗಿ ನಿನ್ ಕೈಲೇ ಡ್ರಿಲ್ ಮಾಡಕ್ ಆಯ್ತಲ್ಲ ಅಂತದ್ರಲ್ಲಿ ಹೆಣ್ಮಗಳು ನನ್ನ ತಂಗಿ ಅವಳು ಡ್ರಿಲ್ ಮಾಡ್ತಾಳ. ಇನ್ನೊಂದ್ಸರಿ ನೀನೇನಾದ್ರೂ ಹೆಣ್ಮಕ್ಳು ಡ್ರಿಲ್ ಮಾಡ್ತಾರೆ ನಾನು ಬಂದು ನಿನ್ಗೆ ಎರ್ರ ಬೇರೆ ಡ್ರಿಲ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಅಯ್ಯೋ ನೀನ್ ಬಾನೆಟ್ನ, ಬಾನೆಟ್ ಅಂದ್ರೆ ಬಾಯಿ ಹಿಡ್ಕೋ, ಇದನ್ನ ನಿಧಾನಕ್ಕೆ ಡ್ರಿಲ್ ಮಾಡು. ಸಿಸ್ಟರ್, ಮೊದಲು ಸ್ಟೇಜ್ ಮೇಲೆ ಹಾಡಕ್ ಹೋಗ್ತಾ ಇದ್ಯಾ? ನೀನ್ ಹೆಂಗಾಡ್ಬೇಕು ಗೊತ್ತಾ? ನೀನ್ ಆಡೋದ್ ನೋಡಿದ್ರೆ ಇಲ್ಲಿ ಎವ್ರಿಬಡಿ ಸುಸ್ತು, ಎವ್ರಿಬಡಿ ಮೀಟರ್ ಆಫ್, ಹಂಗಾಡ್ಬೇಕು. ಓಕೆ, ಹೋಗು ಹೋಗು. ನೋಡ್ತಿರು ನನ್ ಸಿಸ್ಟರು ಹೆಂಗಾಡ್ತಾಳೆ ಅಂತ. ಬಾರಿಸು ಕನ್ನಡ ಡಿಂಡಿಮವ, ರಾಜೇಶ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಚಂಬಣ್ಣ? ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಶಿವಣ್ಣ, ನಮ್ದು ಕಾರಿಯಲ್ಲಿ. ಏನ್ ಸ್ವಾಮಿ ಹಿಂಗ್ ಕೇಳ್ತಾ ಇದ್ರೆ? ಎದುರುಗಡೆ ಇಟ್ಕೊಂಡು ನೋಡಿ ಹೆಂಗ್ ರೆಡಿ ಮಾಡ್ಬಿಟ್ಟಿದೀನಿ. ಇದು ನಮ್ದು ಕಾರು. ನೀವು ಚೆನ್ನಾಗೇ ಮಾಡ್ತಾರ. ವಾಂಗಿಲಾಲು? ಮೇರಾ ನಾಮ್ ವಾಂಗಿಲಾಲ್, ಮಾಂಗಿಲಾಲ್. ಎಂತದೋ ಒಂದ್ ಲಾಲು. ನೀವು ಕನ್ನಡ ಮಾತಾಡೋ ಸ್ಟೈಲ್ ನೋಡಿದ್ರೆ ನಿಮ್ ಬಾಯಿ ಒಂದ್ ಕಿಸ್ ಹೊಡಿಬೇಕು ಅನ್ಸುತ್ತೆ. ರೇ ಸುಮ್ನೆ ಅಂದೆ ಬರ್ರಿ. ರಾಧೇಶ್ಯಾಮ್ ಬರ್ರಿ ಟ್ರೈಲ್ ನೋಡೋಣ. ಮಾಂಗಿಲಾಲು ಪಂಪು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಪಂಪು ಪೆಟ್ರೋಲ್ದು. ಚಲೋ ಬಾಯ್ ಚಲೋ. ಗಂಜಿನಿ ಕಾರ್ ಏನಾಯ್ತು? ಓ ಎಕ್ಕೊಂಡಿ ಯಾಕಲೇ ಮಗನ, ನಮ್ಮ ಫೆಸಿಲಿಟಿ ಇಲ್ಲನ?
ಇಲ್ಲಿದ್ ಕಾರ್ ಏನಾಯ್ತು? ಇವನವ್ನು ಯಾವನೋ ಓನರ್ ಬಂದಿನಪ್ಪ. ಶಿವಣ್ಣವರು ಟ್ರಯಲ್ ಕೊಡ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರಪ್ಪ. ಟ್ರೈಲ್ ಕೊಡ್ಲಿಕ್ಕೆ ಹೋದ್ರ? ಬ್ರೇಕ್ ಪೈಪ್ ನನ್ನ ಹತ್ರ ಉಂಟಲ್ಲಪ್ಪ. ಗೋವಿಂದ ಗೋವಿಂದ. ನೋಡ್ದ ಮಾಂಗಿ ಸೇಟು, ಗಾಡಿ ಏನ್ ಚಿಂದಿಯಾಗಿ ರೆಡಿ ಆಗ್ಬಿಟ್ಟೈತೆ. ಅರೆ ಚಂಬಣ್ಣ. ಚಂಬಣ್ಣ ಅಲ್ಲ ಸ್ವಾಮಿ, ಶಿವಣ್ಣ. ಹಾ ಶಿವಣ್ಣ, ನಾವೀಗ ಗಾಡಿಗೆ ತಗೊಂಡು ತಿರುಪ್ತಿಗೆ ಹೋಗ್ಬಿಡೋಣ. ಬಾಲಾಜಿಗೂ ದೇಖ್ಬೇಕು. ತಿರುಪ್ತಿ ಏನು ಬೇಕಾದ್ರೆ ಟಿಪ್ಪು ಟಾಪಿನ ಕೆಳಗೆ ಇಳಿಸ್ಬಿಡ್ಬೋದು. ಐಸಕ್ಕರಂಗೆ ಇವನೇ ಅವ್ನು ತಿರುಪಿ ನಿಂಗಡ್ಡ ಬರ್ತಾವನೆ. ಕ್ಯಾ ಹೋಗಯ್ಯ? ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ. ಬ್ರೇಕ್ ಫೇಲ್ ಹೋಗಯ್ಯ? ಅರೇ ಸ್ವಾಮಿ, ಬ್ರೇಕ್ ಫೇಲ್ ಅಂದ್ರೆ ಇನ್ನಗ್ತಾ ಇದ್ದೀರಾ ನೀವು? ಅಮ್ಮ ತಾಯೇ, ಈ ದೇಹದಿಂದ ದೂರವಾದ ಏಕೆ ಆತ್ಮನೇ? ಏನಾದ್ರು ಧರ್ಮ ಮಾಡಮ್ಮ. ಧರ್ಮ ಮಾಡ್ಸವೆ. ಏನ್ ಮನ್ಸಾರ, ಬ್ರೇಕ್ ಫೇಲ್ ಆಗ ಪ್ರಾಣ ಹೋಗ್ತಾ ಇದ್ರೆ ನಗ್ತಾವನೆ ಇವನು. ಅಯ್ಯೋ, ಈ ದೇಹದಿಂದ ದೂರವಾದ ಅಯ್ಯೋ ಕೂಡ ದಾರಿ ಬಿಡ. ಬ್ರೇಕ್ ಫೇಲ್ ಆಗಿದೆ, ದಾರಿ ಬಿಡು. ಈ ದೇಹದಿಂದ ದೂರವಾದ ಏಕಾತ್ಮನೇ. ಇವನೇನ ಹೆಂಗ್ತಾವನೆ. ಅಯ್ಯೋ ಪೆಂಡ್ರು, ಏಣಿ ಆಯ್ತಯ್ಯ, ಬ್ರೇಕ್ ಫೇಲು, ಬ್ರೇಕ್ ಫೇಲು. ಅಯ್ಯೋ ಏನಿದ್ರು ಇಡ್ಲು. ಸರಿ ಚಂಬಣ್ಣ. ಅಯ್ಯೋ ಚಂಬಣ್ಣ ಅಂತ ನಿನ್ ಬಾಯಿ ಮಣ್ಣಾಗ ಸುಮ್ನಿರಿ. ಆ ಬ್ರೇಕ್ ಇಲ್ಲ, ನನ್ನ ಜೀವ ಹೋಗ್ತಾ ಇದೆ. ಅಯ್ಯೋ ಪೇಷಂಟು. ಅಯ್ಯೋ ದಾರಿ ಬಿಡ, ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ, ದಾರಿ ಬಿಡು. ಚಂಬಣ್ಣ, ನೀವು ಬ್ರೇಕ್ ಇಲ್ದೇ ಇದ್ರು ಗಾಡಿನ ಚೆನ್ನಾಗಿ ಓಡಿಸ್ತಿದ್ದಾವು. ಈಗ ನಾನು ಡೈ ಹೊಡಿತಾವ್, ನೀನ್ ಡೈರೆಕ್ಟ್ ತಿರುಪ್ತಿ ಜಾತಾವ್. ಅಯ್ಯೋ ಅಯ್ಯೋ ಮಾಂಗಿ ಸೇಟು ಪಾಪ ತಿರುಪ್ತಿಗೆ ಹೋಗ್ಬೇಕು ಅಂತ ಬಲೆ ಆಸೆ ಇಟ್ಕೊಂಡಿದ್ದ. ಕಾರ್ ಗುದ್ದಿರೋ ಫೋರ್ಸ್ ನೋಡಿದ್ರೆ ಡೆಫಿನೆಟ್ ಆಗಿ ಡೈರೆಕ್ಟ್ ಆಗಿ ತಿರುಪ್ತಿಗೆ ಹೋಗ್ಬಿಟ್ಟಿರ್ತಾನೆ. ಅಡ್ರೆಸ್ ಗೊತ್ತಿದ್ರೆ ಹೆಂಡತಿ ಮಕ್ಕಳಿಗೆ ಚಟ್ಟ ರೆಡಿ ಮಾಡ್ಕೊಳಕ್ ಹೇಳ್ಬೋದಾಯ್ತಲ್ಲ. ಏನಿದು ಸೇಟು ವಾಯ್ಸ್ ಇದ್ದಂಗ ಐತಲ್ಲ. ಸತ್ತೋಗ್ಬಿಟ್ಟೇನೋ ದೆವಾಗ್ಬಿಟ್ನ. ಏನು ಯಾವ ಇವ್ರ ಆತರ ಆಡ್ಕೊಂಡು ಕಬಡ್ಡಿ ಪೋಸ್ಟ್ ಕೊಡೋ ನೋಡಿದ್ರೆ ಯಾರೋ ಬಕ್ರಾ ಬಂದಂಗೈತಲ್ಲ. ಚೈನೀಸು ಇವತ್ ಕಾಸು ಇಲ್ದಿರೋದಕ್ಕೂ ಅವ್ನು ಬಂದಿರೋದಕ್ಕೂ ಎರ್ರಾಬೇರಿ ರೋಲ್ ಕಾಲು. ಜಸ್ಟ್ ಮಿನಿಟ್. ಎಳ್ಳೆ ಮೀಸೆ ಚೈನೀಸ್ ಶಾಂಗ್ಲಾಂಗ್ ಬೋಸಾ. ದಿಸ್ ಇಸ್ ಕನ್ನಡ ಶಿವಣ್ಣ, ಮೆಕ್ಯಾನಿಕ್ ದಿ ಗ್ರೇಟ್ ಫ್ರೆಂಡ್ಸ್. ನಾವು ಅಲಿತಾ ಇದ್ವಿ, ಖರ್ಚಿ ಕಾಸಿಲ್ಲ ಅಂತ ಒಳ್ಳೆ ಬಕ್ರಾನ್ ಮಗ ಸಿಗಾಕೊಂಡ್ಬಿಟ್ಟವನೆ. ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ. ಅಲ್ಕಾನ ಮಗ ನೋಡಿ ಹೆಂಗ ಒಳ್ಳೆ ಕಳ್ಳ ಇದ್ದಂಗೆ. ಎಲ್ಲ ಬಗಸ್ರಿ ನೈಸಾ ಅಟ್ಯಾಕ್. ಚೆಕಪ್ಪ 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 ಸ್ವೀಂಟಪ್ಪ ಕಿಸೆಲ್ಲ ಮಗ ನೀಕ್ ಮಗ ಮಗ ಬೇಗ ಬೇಗ ರೆಡಿ ಮಾಡ್ರು. ಇವತ್ತು ಎಡಗಡೆ ಎದ್ ಬಂದ್ಬಿಟ್ಟಿದ್ದೆ ಅಲ್ಕಾನ್ ಮಗ ನೀನು. ಏನ್ ಎಲ್ಲದಕ್ಕೂ ಬೂಮ ಬಸವಂತರ ಅಲ್ಲಾಡ್ತಾ ಇದ್ದ ತಲೆನ. ಬೇಗ ಬೇಗ ಬಂದ್ರು. ಎಲ್ಲ ಸಾಮಾನು ಒಳಗೆ ತಗೊಂಡ್ ಚೆನ್ನಾಗಿ ಮುಂಡಾಯಿಸಿದಿರಾ? ವೆರಿ ಗುಡ್. ಸ್ಟೇರಿಂಗ್, ವೀಲ್ ಬಾಕ್ಸ್, ಕ್ಲಚ್, ಡಿಫರೆನ್ಸ್ ವೀಲ್, ಎಕ್ಸೆಟ್ರಾ 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 10,000. 10,000 ರೂಪಾಯಿ. ನನ್ನ ಗಾಡಿ ಹೊಸ ಸಾಮಾನು ಕಿತ್ತಾಕಿ ಹಳೆ ಸಾಮಾನು ಪೋಣಿಸ್ತೀಯಾ? ನಾನು ಕಳ್ಳ ಇದ್ದಂಗಿದ್ದೀನ? ನಾನು ಹಲ್ಕ ನನ್ನ ಮಗನ? ನಾನು ಬಸನಂಗ್ ತಲೆ ಹಾಡಿಸ್ತೀನ? ನಿಮಗೆ ಕನ್ನಡ ಬರುತ್ತಣ್ಣ? ಹೋಗಲು ನಾನು ಚೇನೋದನಲ್ಲ. 20 ವರ್ಷದಿಂದ ಮೆಜೆಸ್ಟಿಕ್ ಫುಟ್ಪಾತ್ ನಲ್ಲಿ ಸ್ವೆಟರ್ ಮಾರೋ ನಾನು. ನನಗೆ ಮುಂಡಾಸ್ತೀಯಾ? ಅಣ್ಣ 10,000 ರೂಪಾಯಿ ಬೇಕು. ಕೊಟ್ಟಿದ್ರೆ ಚೆನ್ನಾಗಿತ್ತು. ಲೋ ಜೋಪಾನು, ಸ್ಕ್ರೂ ಡ್ರೈವರ್ ಕೊಡು. ಎಲ್ಲೋದ ಲೋಫರ್ ನನ್ನ ಮಗ? ಏನಿದು? ಒಟ್ಟಿಗೆ 5 ಜನ ಅಂಡರ್ಗ್ರೌಂಡ್ ಅಲ್ಲಿ ಇಷ್ಟೊಂದು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾವ್ರೆ ಅಂದ್ಮೇಲೆ ಏನಿರ್ಬೋದು ಇದ್ರ ಗೊಟ್ಟು?
ಒಂದು ಹುಡುಗಿ ಬಂದ ತಕ್ಷಣ ಎಲ್ಲ ಒಟ್ಟು ಕೆಲಸ ಮಾಡ್ತೀರಾ? ಸರ್ ರೀ ಮೇಡಮ್ ಗಾಡಿ ತೆಗಿರಿ. ಯಾಕ್ರಿ? ಮನೆ ಮುಂದೆ ಗಾಡಿ ನಿಲ್ಸಿದಲ್ರಿ ನೀವು? ತೆಗಿತೀನಿ ರೀ. ರೀ ಮೇಡಮ್ ನಿಮ್ ಗಾಡಿ ಹೋಗ್ತಿದೆ. ಅಯ್ಯಯ್ಯೋ, ಅಯ್ಯಯ್ಯೋ. ಏನೇ ಅಪಾರ್ಟ್ಮೆಂಟ್ ಅಡ್ರೆಸ್ ಕೊಟ್ಬಿಟ್ಟಲ್ಲ, ಇಷ್ಟೊಂದು ಮನೆಗಳವಲ್ಲ, ಹೆಂಗ ಅವ್ನ ಮನೆ ಕಂಡಿಡಿಯೋದು? ಅಯ್ಯಯ್ಯೋ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಿಲ್ಸಿದ ಗಾಡಿ ಬಂದು ಡ್ಯಾಶ್ ಹೊಡಿತಾವಲ್ಲ ಮುನ್ಸಿಪಾಲಿಟಿ ಡ್ರೈವರ್. ಡ್ರೈವರೇ ಇಲ್ಲ, ಬರೀ ಗಾಡಿನೇ ಬಂದು ಡ್ಯಾಶ್ ಹೊಡಿತಾ ಇದಲ್ಲ, ಏನ್ ಮಾಯಾ ಬಜಾರ್ ಇದು? ಹೂ ಇಸ್ ದಿಸ್ ಲೇಡೀಸ್ ವಾಯ್ಸ್? ನೀವು ಡ್ಯಾಶ್ ಏನ್ರಿ ಇದು ಅನ್ಯಾಯ? ಅವತ್ತು ನೀವು ಗ್ಯಾರೇಜ್ ಅಲ್ಲಿ ಡ್ಯಾಶ್ ಹೊಡೆದ್ರಿ, ಇವತ್ತು ನಿಲ್ಸಿದ ಗಾಡಿ ಖಾಲಿ ಗಾಡಿ ಡ್ಯಾಶ್ ಹೊಡೆದ್ಬಿಟ್ರಿ, ಏನ್ರಿ ಇದು? ಓ ದಿಸ್ ಇಸ್ ಅಮೆರಿಕಾ ವಿತ್ ಸೀಮೆಣ್ಣೆ ಕ್ಯಾನು. ತೂ ಕಾಗೆ ನನ್ನ ಮಗನೇ, ಕ್ಯಾ ಕ್ಯಾ ಅಲ್ಲ, ಯಾ ಯಾ. ಹಲೋ ಅಮೆರಿಕಾ, ಕಮಾನು. ಓ ಕಮಿಂಗ್ ಟು ಅಮೆರಿಕಾ ಕಾರ್ಡ್ ಪಾಪ. ಸೈ ಹೋಗ್ರ ಡಬ್ಬ ನನ್ನ ಮಕ್ಕಳ, ಯಾರಾದ್ರು ಹೊಸಬರು ಬಂದ್ರೆ ಮುಂಡಾಯಿಸಕ್ಕೆ ರೆಡಿ ಆಗ್ಬಿಡ್ತಾರೆ. ಸಿಡೌನ್ ಸಿಡೌನ್. ವಾಟ್ ಇಸ್ ದಿಸ್ ಅಮೆರಿಕಾ ಬ್ರಿಂಗಿಂಗ್ ದಿ ಸೀಮೆಣ್ಣೆ ಕ್ಯಾನ್? ದಿಸ್ ಸದಾಮ್ ಹುಸೇನ್, ದಿಸ್ ಮಚ್ ಬಿಗ್ ಬಾಂಬ್ ಪುಟ್ ಇನ್ 2 times always. No petrol in world, no petrol in India. Only this Yasampur, Muniammun, Jopdi, next petrol bunk, 24 hours petrol. This one doubt. These America people always eating this Dhanad Mamsa. No eating India food. Idlis, doses, chitranas, totodes, best. You see, America, my mama's son, Yagna just like me, studying. You meeting? No meeting, always eating. ಅಯ್ಯೋ ಸುಮ್ನಿರಯ್ಯ, ನಾನು ಕಂಡಿದ್ದೀನಿ, ನಾನು ಕನ್ನಡದವನೇ. ಏನಯ್ಯ ಅವಾಗ್ಲಿಂದ ನಿನ್ ಮಾತ್ ಕೇಳ್ತಾ ಇದೀನಿ, ನೀನ್ ತಿಳ್ಕೊಂಡಾಗ ನಾವು ಅಮೆರಿಕಾದವ್ರಲ್ಲ, ಏನೋ ಹುಟ್ಟಾಗ ತೋನ್ ಬಂದ್ಬಿಟ್ಟು ಹಿಂಗ್ ಹುಟ್ಟಿದೀವಿ ಅಷ್ಟೇ. ಏನೋ ಪೆಟ್ರೋಲ್ ಕೇಳೋಣ ಅಂತ ಬಂದೆ, ಒಳ್ಳೆ ಆಕ್ಸಬ್ಲೇಟ್ ತರ ಕೂಯ್ತಾ ಇದೆಯಲ್ಲ ನಿಮ್ಮ ಅಯ್ಯನ್. ಸ್ವಾಮಿ, ಪಂಪ್ ಹೊಡೆದು ಪೆಟ್ರೋಲ್ ಬರ್ಸಕ್ಕೆ ಇದೇನ್ ಪೆಟ್ರೋಲ್ ಬಂಕ್ ಅಲ್ಲ, ಗ್ಯಾರೇಜು. ನಿಮಗೆ ಪೆಟ್ರೋಲ್ ಬೇಕು ಅಂದ್ರೆ ಮುನಿಯಮ್ಮನ್ ಜೋಬಡಿ ಪಕ್ಕದ ಬಂಕ್ ಹೋಗಿ ಹೋಗಿ ಹೋಗಿ. ಇನ್ಮೇಲೆ ಯಾವನೇ ಫಾರಿನ್ ಅವ್ರು ಬಂದ್ರು ಬಹಳ ಕೇರ್ಫುಲ್ ಆಗಿ ಪಾಸ್ಪೋರ್ಟ್ ಚೆಕ್ ಮಾಡಿ ಮಾತಾಡಿಸ್ಬೇಕು, ಇಲ್ಲಾಂದ್ರೆ ಈ ತರ ಬಂದ್ಬಿಟ್ರೆ ಬಹಳ ಡೇಂಜರು. ಏನ್ ಸ್ಪೇರ್ ಸಯ ಇದು ನೋಡಿ, ಸ್ವಲ್ಪ ಈ ಅಡ್ರೆಸ್ ಹೇಳ್ತೀರಾ? ಓಹೋ ಇಂಗ್ಲಿಷು. MAMANIKLAL ಮನಿಯಾಳ್. ಮನೆ ಹಾಳಲ್ರಿ, ಮಾಣಿಕ್ಲಾಲ್. ನಾನು ಅದನ್ನೇ ಹೇಳಿದ್ದು, ನಿಮಗೆ ಕಿವಿ ಕಳಿಸಿಲ್ಲ ಅಷ್ಟೇ. ಈ ಅಡ್ರೆಸ್ಸು ನಮ್ ತಾಯಣ್ಣ, ನನ್ಗೆ ಗೊತ್ತಿಲ್ಲ ಸ್ವಾಮಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ನಾನು ನೋಡ್ಕೊಂಡ? ಯಾರೇ ಅದು? ಯಾರೋ ನಿಮ್ಮ ಹಳೆ ಫ್ರೆಂಡ್ ಅಂತ ಸರ್. ಹಳೆ ಫ್ರೆಂಡು? ನಾನೇ ಸರ್. ಡಾಕ್ಟ್ರ ಡಾಕ್ಟ್ರ ಏನು ಬೇಕು ಮಾರಾಯ? ಸ್ವಾಮಿ. ಓಯ್ ಡಾಕ್ಟ್ರೇ, ಓಯ್ ಇಲ್ಲಿ ನೋಡಿ. ಇದು ಶೇಖ್ ಅಬ್ದುಲ್ಲಾ. ಹೌದು, ನೀವೇನಂತ ನೀನ್ ಡಾಕ್ಟ್ರು? ಹೌದು, ಏನಾಗಬೇಕಾಯ್ತು? ನಾನು ನಡೆದ್ರೆ ಸರಿ ಇರ್ತೀನಿ, ನಿಂತ್ಕೊಂಡ್ರೆ ಅಲ್ಲಾಡ್ತೀನಿ. ನಿಂತ್ಕೊಂಡ್ರೆ ಅಳ್ಳಾಡ್ತೀಯ? ಹಂಗಾರೆ ಓಡಾಡ್ಕೊಂಡು ಮಾತಾಡು. ಆ ಡಾಕ್ಟ್ರ ಗದ್ದೆ ಬದಿನಲ್ಲಿ ಬೊಕ್ಕೊಂಡ್ ಕೆಲಸ ಮಾಡ್ತಿದ್ನ, ಹಿಂದ್ಗಡೆಯಿಂದ ಓರಿ ಬಂದು ಹತ್ಬಿಟ್ಟು ನರ ಒಳ್ಬಿಟ್ಟದೆ. ಅದಕ್ಕೆ ನೀವೇನಾದ್ರೂ ಮಾಡಿ ನನ್ಗೆ ಔಷಧಿ ಕೊಡ್ಬೇಕು. ಏನ್ ಡಾಕ್ಟ್ರ? ಯೋ, ಈ ತರ ಅಳ್ಳಾಡೋದಕ್ಕೆಲ್ಲ ನನ್ನ ಹತ್ರ ಔಷಧಿ ಇಲ್ಲ. ನಾನು ದನ ಡಾಕ್ಟ್ರು. ಈ ತರ ಅಳ್ಳಾಡೋದ್ ನಿಲ್ಲಿಸ್ಬೇಕು ಅಂದ್ರೆ ಬೆಂಗಳೂರಲ್ಲಿ ಅವರೇ ಡಾಕ್ಟರ್ ಶೇಖ್ ಅಬ್ದುಲ್ಲಾ ಅಂತ, ಅವ್ರನ್ನ ಹೋಗ್ ನೋಡು. ಅದು ನಡ್ಕೊಂಡೇ ಹೋಗ್ಬೇಕು, ನಿಂತ್ಕೊಂಬೇಡ, ಹೋಗು. ಮಾಯ್ಸಂದ್ರ ಚಡ್ಡಿ ಓರಿ ಕೇಸು. ಏನ್ರಿ ನೀವ್ ಹಿಂಗೆ? ನಾನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದೀನಿ ಸರ್. ಇಸ್ ಇಟ್? ಈ ಕಾಯಿಲೆ ನಿಮ್ ನಿಲ್ಲಿಲ್ವಾ? ಹೋಗ್ಲಿಲ್ಲ ಸರ್. ಬೆಂಗಳೂರಿಗೆ ಹೋದ್ನಾ, ಡಾಕ್ಟರ್ ಹತ್ರ ಇಂಜೆಕ್ಷನ್ ತಗೊಂಡ, ಅಲ್ಲಿಂದ ಮಾತಾಡ್ರಿ. ಅವ್ರ ಫ್ಯಾಮಿಲಿ ಫುಲ್ ಎಲ್ಲ ನನ್ ಕಾಯಿಲೆನೆ ಬಂದ್ಬಿಡ್ತು ಸರ್. ಹೌದು, ನೀವೇನಿಲ್ ಬಂದಿದ್ದು? ಅದೇ ಸರ್, ನೀವ್ ಯಾವ್ದೋ ಟೆಂಡರ್ ಹಾಕಿದ್ರಂತಲ್ಲ ಸರ್, ಅದನ್ನ ನನಗೆ ಬಿಟ್ಕೊಟ್ಬಿಟ್ರೆ ಬಿಸ್ನೆಸ್ ಮಾಡ್ಕೊಂಡ್ ಬಿಡ್ತೀನಿ ಸರ್. ಆಯ್ತು, ಡೆಫಿನೆಟ್ ಬಿಟ್ಕೊಡ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬರ್ಲಾ ಸರ್? ಚೇಕ್ ಹಾಕ್ಬಿಟ್ರು. ಬರೀ ಡೇಂಜರ್ ಕಾಯಿಲೆ. ಈ ಟೆಂಡರ್ನು ಬಿಟ್ಟು ಬಿಟ್ಟರೆ ನಮ್ಮ ಕಂಪನಿ ಲಾಸ್ ಆಗುದಿಲ್ಲವಾ ಸರ್? ಅವನು ಇಲ್ಲಿದ್ರೆ ಆ ಕಾಯಿಲೆ ನಮಗೂ ಬಂದ್ಬಿಡತ್ತೆ ಅಂತ ನಾನು ಹಂಗಂತ ಹೇಳಿ ಕಳಿಸ್ದೆ ಅಷ್ಟೇ.